ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಮೃತ ಎಸ್, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬೆಂಗಳೂರು. ಇವತ್ತಿನ ಸಂಚಿಕೆಯಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋ ವಿಚಾರನ ಡಿಸ್ಕಸ್ ಮಾಡೋಣ, ರಿಲೇಟೆಡ್ ಟು ಆಟೋ ಇಮ್ಯೂನ್ ಡಿಸೀಸಸ್. ಸೊ ಆಟೋ ಇಮ್ಯೂನ್ ಕಾಯಿಲೆಗಳು ಬರಬಾರ್ದು ಅಂತ ಅಂದರೆ ಏನೆಲ್ಲ ಪ್ರಿವೆಂಟಿವ್ ಮೆಷರ್ಸನ್ನು ತಗೋಬೇಕಾಗತ್ತೆ, ಅಥವಾ ಆಟೋ ಇಮ್ಯೂನ್ ಕಾಯಿಲೆ ಆಲ್ರೆಡಿ ಬಂದಿದೆ ಅಂತ ಹೇಳೋರು ಯಾವುದೆಲ್ಲ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ಸನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಹೆಲ್ದಿ ಡಯಟನ್ನು ಫಾಲೋ ಮಾಡುವಂಥದ್ದು. ಸೊ ಹೆಲ್ದಿ ಡಯಟ್ ಅಂತ ಹೇಳಿದ್ರೆ ಮೇಯ್ನಾಗಿ ಫಸ್ಟು ಅವಾಯ್ಡ್ ಏನು ಮಾಡಬೇಕು ಅಂತ ಬಂದರೆ ಜಂಕ್ ಫುಡ್ ಮತ್ತು ಪ್ರೊಸೆಸ್ಡ್ ಫುಡ್ಗಳು. ಸೊ ಇದೆಲ್ಲ ಕ್ಯಾಟಗರಿಯಲ್ಲಿ ಬರುವಂಥ ಫುಡ್ಸ್ಗಳನ್ನು ಅವಾಯ್ಡ್ ಮಾಡಬೇಕು. ಮೈದಾ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು. ಅತಿಯಾಗಿ ನಾನ್ ವೆಜ್ ತಿನ್ನುವಂಥದ್ದು ಅಥವಾ ಅತಿಯಾಗಿ ಮೊಸರನ್ನು ತಿನ್ನುವಂಥದ್ದು, ಅದರಲ್ಲೂ ರಾತ್ರಿ ಹೊತ್ತು ಪ್ರತಿದಿನ ಮೊಸರು ತಿನ್ನೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಆ್ಯಂಡ್ ಏನು ತಗೋಬೇಕು ಅಂತೇಳಿ ಹೇಳಿದ್ರೆ ಸಾತ್ವಿಕ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು. ಸೊ ಸಾತ್ವಿಕ ಆಹಾರ ಅಂತೇಳಿ ಹೇಳಿದ್ರೆ ಫ್ರೂಟ್ಸ್ಗಳು ಮತ್ತು ವೆಜಿಟೇಬಲ್ಸ್ಗಳು, ಆಮೇಲೆ ಫ್ರೆಶ್ ಆಗಿ ಮಾಡಿರುವಂಥ ಆಹಾರಗಳು. ಸೊ ಇವತ್ತು ಆಹಾರ ತಯಾರಿಸ್ಬಿಟ್ಟು ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ನಾಳೆ ತಿನ್ನೋದು, 2 ದಿನವರೆಗೂ ತಿನ್ನೋದು ಎಲ್ಲ ಮಾಡಬಾರ್ದು. ಅದರಲ್ಲಿ ಆ ಥರ ಮಾಡಿದ್ರೆ ಅದರಲ್ಲಿ ರಾಜಸಿಕ ಮತ್ತು ತಾಮಸಿಕ ಗುಣಗಳು ಹೆಚ್ಚಾಗಿರುತ್ತೆ. ಅವು ರೋಗನ ಉತ್ಪತ್ತಿ ಮಾಡುವಂಥದ್ದಾಗಿರುತ್ತೆ. ಸೊ ಆದಷ್ಟು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಬಿಟ್ಟು ಆವಾಗಲೇ ವಾರ್ಮ್ ಆಗಿ ಊಟ ತಿನ್ನುವಂಥದ್ದು ಅಥವಾ ಆಹಾರ ಸೇವನೆ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಹಾಗೆ ಮೈಂಡ್ಫುಲ್ ಈಟಿಂಗ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು. ಇನ್ನು ಲೈಫ್ ಸ್ಟೈಲ್ಗೆ ಬಂದರೆ ಸೆಡೆಂಟರಿ ಲೈಫ್ ಸ್ಟೈಲನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಸೋಮಾರಿತನ ಮಾಡುವಂಥದ್ದು, ಬರೀ ತಿಂದು ಮಲ್ಕೊಳ್ಳೋದು, ಅಥವಾ ಏನೋ ಆ್ಯಕ್ಟಿವಿಟೀಸ್ ಇಲ್ಲದೆ ಇರೋದು, ಎಕ್ಸಸೈಸ್ ಮಾಡದೇ ಇರೋದು. ಸೊ ಇದೆಲ್ಲ ಸೆಡೆಂಟರಿ ಲೈಫ್ ಸ್ಟೈಲನ್ನು ಅವಾಯ್ಡ್ ಮಾಡಿ ಆದಷ್ಟು ಸಾಧ್ಯ ಆದಷ್ಟು ಫಿಸಿಕಲಿ ಆ್ಯಕ್ಟಿವ್ ಆಗಿ ಇರೋಕ್ಕೆ ಟ್ರೈ ಮಾಡಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬ ಜನ ಬರ್ತಾರೆ, ನಾನು ಏನು ಆಹಾರ ಎಲ್ಲ ನಾನು ಕರೆಕ್ಟಾಗೇ ತಗೋತೀನಿ, ನಾನು ಏನು ಜಾಸ್ತಿ ಹೊರಗಡೆ ಎಲ್ಲ ತಿನ್ನಲ್ಲ, ಮನೆ ಊಟ ಮಾತ್ರ ಮಾಡ್ತೀನಿ, ಆದರೂ ನನಗೆ ಯಾಕೋ ಆಟೋ ಇಮ್ಯೂನ್ ಡಿಸೀಸ್ ಬಂತು, ನಮ್ಮ ತಂದೆ ತಾಯಿಗೆ ಯಾರಿಗೂ ಇಲ್ಲ, ನನಗೆ ಮಾತ್ರ ಬಂದಿದೆ ಅಂತ ಹೇಳೋರು ತುಂಬ ಜನ ಇರ್ತಾರೆ. ಸೊ ಅವರಲ್ಲೆಲ್ಲ ನಾವು ಅನಲೈಸ್ ಮಾಡಿ ನೋಡಿದಾಗ ಅಥವಾ ಹಿಸ್ಟ್ರಿ ತೊಗೊಂಡು ನೋಡಿದಾಗ ಯಾವುದೋ ಒಂದು ಕಾಲದಲ್ಲಿ ಹಿಂದೆ ಯಾವುದೋ ಒಂದು ಟೈಮ್ ಪೀರಿಯಡಲ್ಲಿ ಅವ್ರಿಗೆ ಸ್ಟ್ರೆಸ್ ಲೆವೆಲ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇವಾಗಿನ ಕಾಲದಲ್ಲಿ ನಾವು ಆಟೋ ಇಮ್ಯೂನ್ ಡಿಸೀಸಸ್ ನೋಡ್ತಾ ಇರೋದಕ್ಕೆ ಮೆಜಾರಿಟಿ ಆಫ್ ದ ರೀಸನ್ ಒಂದು ಸ್ಟ್ರೆಸ್ಸೇ ಇರುತ್ತೆ. ಸೊ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರೆಸ್ ಮ್ಯಾನೇಜ್ ಮಾಡೋದಕ್ಕೆ ಡೈಲಿ ಎಕ್ಸಸೈಸ್ ಮಾಡಿ, ಪ್ರಾಣಾಯಾಮಸ್ ಮಾಡಿ, ಮೆಡಿಟೇಷನ್ಸನ್ನು ಮಾಡಿ, ಸೊ ಇದೆಲ್ಲ ಮಾಡ್ಕೊತ ಆ್ಯಂಡ್ ಒಳ್ಳೆಯ ಆಹಾರವನ್ನು, ಸಾತ್ವಿಕ ಆಹಾರನ ತಗೊಂಡಾಗ ನಮ್ಮ ಮೈಂಡ್ ಕೂಡ ಸಾತ್ವಿಕ ಯೋಚನೆಗಳನ್ನು ಅಥವಾ ಪಾಸಿಟಿವ್ ಥಾಟ್ಸ್ಗಳನ್ನು ಥಿಂಕ್ ಮಾಡೋ ರೀತಿ ಇರುತ್ತೆ. ಈ ಆಟೋ ಇಮ್ಯೂನ್ ಡಿಸೀಸಸ್ ಇಸ್ ಆಲ್ಸೋ ಲಿಂಕ್ಡ್ ವಿತ್ ಇರ್ರೆಗ್ಯುಲರ್ ಸ್ಲೀಪ್ ಪ್ಯಾಟರ್ನ್. ಸೊ ಸ್ಲೀಪ್ ಪ್ಯಾಟರ್ನ್ ಅಂದರೆ ಬರೀ 8 hours ಮಲ್ಕೊಳ್ಳೋದು ಒಂದೇ ಇಂಪಾರ್ಟೆಂಟ್ ಅಲ್ಲ. ಸೊ ಯಾವ ಟೈಮ್ಗೆ ಮಲ್ಕೊತೀವಿ, ಯಾವ ಟೈಮ್ಗೆ ಎದ್ದೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ರಾತ್ರಿ 10 ಗಂಟೆ, 10:30 ಅಥವಾ 9-9:30 ಬೆಳಗ್ಗೆ 5 ಗಂಟೆ 6 ಗಂಟೆವರೆಗೂ ನಿದ್ದೆ ಮಾಡೋದು ಸೂಕ್ತವಾಗಿರುವಂಥ ಸಮಯ. ಆ್ಯಂಡ್ ನೆಕ್ಸ್ಟ್ ಬರುತ್ತೆ ಮೇಯ್ನಾಗಿ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗನ್ನು ಅವಾಯ್ಡ್ ಮಾಡುವಂಥದ್ದು. ಇದು ವೆರಿ ಇಂಪಾರ್ಟೆಂಟ್. ಅಗೇನ್ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಯಾರಲ್ಲಿ ಇರುತ್ತೆ ಅವರಲ್ಲಿ ತುಂಬ ಆಟೋ ಇಮ್ಯೂನ್ ಡಿಸೀಸಸ್ ಟ್ರಿಗರ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್ ಇತ್ತು ಅಂತೇಳಿ ಹೇಳಿದರೆ ಖಂಡಿತವಾಗ್ಲೂ ಇದೆರಡನ್ನು ಸ್ಟಾಪ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಚಾರ ಬಂದುಬಿಟ್ಟು ಗಟ್ ಹೆಲ್ತನ್ನು ಮೇಂಟೈನ್ ಮಾಡ್ಕೊಳ್ಳೋದು. ಸೊ ಗಟ್ ಹೆಲ್ತ್ ಅಲ್ಲಿ ಏನೆಲ್ಲ ಬರುತ್ತೆ ಅಂದರೆ ನಿಮ್ಮ ಡೈಜೆಷನ್ ಸರಿ ಇದೆಯಾ, ಹಾಗೆ ಎಲಿಮಿನೇಷನ್, ಮಲಬದ್ಧತೆ ತೊಂದರೆ ಏನಾದರೂ ಇದೆಯಾ, ಅಥವಾ ಹಸುವು ಸರಿಯಾಗಿ ಆಗ್ತಾ ಇದೆಯಾ, ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕಾಗತ್ತೆ. ಸರಿಯಾಗಿ ಹಸುವು ಆಗ್ತಾ ಇಲ್ಲ ಅಂತೇಳಿ ಹೇಳೋದು, ಅಥವಾ ಡೈಲಿ ಮೋಷನ್ಸ್ ಕ್ಲಿಯರ್ ಆಗ್ತಾ ಇಲ್ಲ, ಮಲಬದ್ಧತೆ ತೊಂದರೆ ಇದೆ ಅಂತೆಲ್ಲ ಹೇಳಿದರೆ ನಿಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ, ಟಾಕ್ಸಿನ್ಸ್ ತುಂಬಿಕೊಳ್ಳೋದು ಕೂಡ ಒನ್ ಆಫ್ ದ ರೀಸನ್ ಫಾರ್ ಟ್ರಿಗರಿಂಗ್ ಆಟೋ ಇಮ್ಯೂನ್ ಡಿಸೀಸಸ್. ಸೊ ಹಸುವಾಗ್ತಾ ಇಲ್ಲ ಸ್ಪೆಷಲಿ ಹಸುವಾಗ್ತಾ ಇಲ್ಲ ಅಂತೇಳಿ ಹೇಳಿದರೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಆಯುರ್ವೇದನಲ್ಲಿ ಒಂದು ಶ್ಲೋಕ ಇದೆ, ರೋಗಾಹ ಸರ್ವೇ ಅಪಿ ಮಂದಾಗ್ನೌ ಅಂತ ಹೇಳಿ. ಅಂದರೆ ಪ್ರತಿಯೊಂದು ರೋಗನೂ ಕೂಡ ಶುರುವಾಗೋದು ಅಥವಾ ಅದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಮಂದಾಗ್ನಿ, ಅಂದರೆ ಕಡಿಮೆ ಡೈಜೆಷನ್ ಇರೋದು ಅಥವಾ ಹಸುವಾಗದೇ ಇರೋದು, ಈ ಥರ ಅಗ್ನಿಬಲ ಕಡಿಮೆ ಇದೆ, ಡೈಜೆಷನ್ ಕಡಿಮೆ ಇದೆ ಅಂತೇಳಿ ಹೇಳೋದೇ ಮೋಸ್ಟ್ ಆಫ್ ದ ಡಿಸೀಸಸ್ಗೆ ಕಾರಣ ಇರುತ್ತೆ. ಯಾಕಂದರೆ ಡೈಜೆಷನ್ ಸರಿಯಾಗಿ ಆಗಿಲ್ಲ ಅಂದರೆ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ಹಸುವಾಗ್ತಾ ಇಲ್ಲ ಸರಿಯಾಗಿ ಅಂತೇಳಿ ಹೇಳಿದರೆ ಅದನ್ನು ಇಮಿಡಿಯೇಟಾಗಿ ಟೇಕ್ ಕೇರ್ ಮಾಡ್ಕೋಬೇಕು.
ಆ್ಯಂಡ್ ಜೊತೆಗೆ ಕಾನ್ಸ್ಟಿಪೇಷನ್ ತೊಂದರೆ ಇದೆ ಅಂದರೂ ಕೂಡ, ಬ್ಲೋಟಿಂಗ್ ಇದೆ, ಇಂಡೈಜೆಷನ್ ಇದೆ. ಸೊ ವಾಟ್ ಎವರ್ ಗಟ್ ರಿಲೇಟೆಡ್ ಏನೇ ಇದ್ರೂ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಅವಾಗೇ ಸಿಂಪ್ಟಮ್ಸ್ ಬಂದಿದ ತಕ್ಷಣವೇ ಅದನ್ನು ಎವ್ಯಾಲ್ಯೂಯೇಷನ್ ಮಾಡಿಕೊಂಡು ಟೇಕ್ ಕೇರ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಬರುತ್ತೆ ಇಮ್ಯುನಿಟಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳುವಂಥದ್ದು. ಸೊ ಹೇಗೆ ಇಮ್ಯುನಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋದು ಅಥವಾ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತಂದರೆ ಇದು ತುಂಬಾ ಸಿಂಪಲ್ಲು. ಕರೆಕ್ಟ್ ಟೈಮ್ಗೆ ಚೆನ್ನಾಗಿ ಎಲ್ಲ ಊಟ ಮಾಡಿ ಎಕ್ಸಸೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಹಾಗೆ ಸನ್ಲೈಟ್ ಎಕ್ಸ್ಪೋಜರ್ ಇರುವಂಥದ್ದು, ವೈಟಮಿನ್ ಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಒಳ್ಳೆ ಆಹಾರ, ಒಳ್ಳೆ ನಿದ್ದೆ, ಒಳ್ಳೆ ಎಕ್ಸಸೈಸ್. ಸೊ ಇದೆಲ್ಲ ನೀವು ಫಾಲೋ ಮಾಡ್ತಾ ಬಂದರೆ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಇಮ್ಯುನಿಟಿ ಕೂಡ ಚೆನ್ನಾಗಿನೇ ಬಿಲ್ಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರುತ್ತೆ ಟಾಕ್ಸಿನ್ಸ್ಗೆ ಎಕ್ಸ್ಪೋಸ್ ಆಗೋದು ಅಥವಾ ಪೊಲ್ಯೂಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗೋದನ್ನು ಅಥವಾ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗೋದನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡುವಂಥದ್ದು. ಸೊ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಾದಂಥ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗ್ತಾನೆ ಇರ್ತೀವಿ. ಸೊ ನಾವು ತಗೊಳ್ಳೋ ಅಂಥ ಗಾಳಿ ಕೂಡ ಇವಾಗ ಪೊಲ್ಯೂಟೆಡ್ ಆಗಿನೇ ಇರುತ್ತೆ. ಅದರಲ್ಲೂ ಸಿಟೀಸ್ ಕಡೆ ಎಲ್ಲ ಇತ್ತು ಅಂದರೆ ಹೈಲಿ ಪೊಲ್ಯೂಟೆಡ್ ಇರುತ್ತೆ. ಸೊ ನಾವು ಉಸಿರಾಡುವಂಥ ಗಾಳಿನೇ ಆಲ್ರೆಡಿ ಪೊಲ್ಯೂಟೆಡ್ ಆಗಿರುವಂಥ ಗಾಳಿಯನ್ನು ಉಸಿರಾಡ್ತಾ ಇರ್ತೀವಿ. ಅದರಲ್ಲೂ ನಾವು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಅಂತ ಹೇಳಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ಅಥವಾ ನಮ್ಮ ಹೌಸ್ ಹೋಲ್ಡ್ ಕ್ಲೀನಿಂಗಲ್ಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್, ಇದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ. ಮೆನಿ ಆಫ್ ದ ಕೆಮಿಕಲ್ಸ್ ಕೂಡ ಆಟೋಇಮ್ಯೂನ್ ಡಿಸೀಸಸನ್ನು ಟ್ರಿಗರ್ ಮಾಡುತ್ತೆ. ಎಲ್ಲ ನಾವು 100% ಫಾಲೋ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಇವಾಗಿನ ಜನ್ರೇಷನಲ್ಲಿ. ಸೊ ನಾವು ತಗೊಳ್ಳೋವಂಥ ಆಹಾರದಲ್ಲಿನೂ ಕೂಡ ಸ್ವಲ್ಪ ಮಟ್ಟಿಗೆ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಅದನ್ನು ಬೆಳೆಯೋವಾಗಲೂ ಕೂಡ ಸಾಕಷ್ಟು ಕೆಮಿಕಲ್ಸನ್ನು ಸ್ಪ್ರೇ ಮಾಡಿರ್ತಾರೆ. ಸೊ ಅದು ಸ್ವಲ್ಪ ಅಮೌಂಟಲ್ಲಿ ಆದರೂ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅಥವಾ ಕೆಮಿಕಲ್ಸ್ ಹೋಗ್ಬಿಟ್ಟಿರುತ್ತೆ. ಸೊ ಟಾಕ್ಸಿನ್ಸನ್ನು ರಿಮೂವ್ ಮಾಡ್ಕೊಳ್ಳೋದು, ಡಿಟಾಕ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಶರೀರ ಶುದ್ಧೀಕರಣ ಒಳಗಡೆಯಿಂದ ವೆರಿ ಇಂಪಾರ್ಟೆಂಟ್. ಸೊ ಆಟೋ ಇಮ್ಯೂನ್ ಡಿಸೀಸಸ್ ಬರಬಾರ್ದು ಅಥವಾ ಯಾವುದೇ ಕಾಯಿಲೆ ಬರಬಾರ್ದು ಅಂತೇಳಿ ಇದ್ದರೆ ವರ್ಷಕ್ಕೆ ಒಮ್ಮೆ ಡಿಟಾಕ್ಸ್ ಮಾಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕಾಯಿಲೆ ಇರೋರಿಗೆ ಡಿಟಾಕ್ಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಜಾಸ್ತಿ ಸಲ, ವರ್ಷಕ್ಕೆ 2-3 ಸತಿ ಇರೋವಂಥದ್ದು. ಬಟ್ ಆ್ಯಸ್ ಎ ಪ್ರಿವೆಂಟಿವ್ ಮೆಜರ್ ಅಟ್ಲೀಸ್ಟ್ ವರ್ಷಕ್ಕೆ ಒಮ್ಮೆ ಡಿಟಾಕ್ಸ್ ಮಾಡ್ಕೊಳ್ಳೋಂಥದ್ದು ಅಂಥದ್ದು 2 ಮೆಥಡಲ್ಲಿ ಮಾಡ್ಕೋಬೋದು. ಮೊದಲನೇದು ಬಂದುಬಿಟ್ಟು ಅವಾಗವಾಗ ಫಾಸ್ಟಿಂಗ್ ಮಾಡುವಂಥದ್ದು ಅಥವಾ ಉಪವಾಸ ಅಂತ ಏನು ಹೇಳ್ತೀವಿ. ಸೊ ವಾರಕ್ಕೆ ಒಮ್ಮೆ ಉಪವಾಸ ಮಾಡೋದು ಅಥವಾ ತಿಂಗಳಿಗೆ ಒಮ್ಮೆ, ಸೊ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ಅವಾಗವಾಗ ಉಪವಾಸ ಮಾಡುವಂಥದ್ದು. ಸೊ ಫ್ರೂಟ್ಸ್ಗಳ ಜೊತೆ ಉಪವಾಸ ಮಾಡ್ಬೋದು ಅಥವಾ ಕಂಪ್ಲೀಟ್ ವಾಟರ್ ಕೂಡ ತೊಗೊಂಡೇನು ಉಪವಾಸ ಮಾಡ್ತಾರೆ. ಸೊ ದ್ಯಾಟ್ ಡಿಪೆಂಡ್ಸ್, ನಿಮಗೆ ಯಾವ ರೀತಿ ಮಾಡೋದಕ್ಕೆ ಶಕ್ತಿ ಇದೆ ಅಥವಾ ಕೆಪಾಸಿಟಿ ಇದೆ ಅದನ್ನು ನೋಡಿಕೊಂಡು ಮಾಡ್ಬೋದು. ಬಟ್ ಇದರಲ್ಲಿ ಕಂಪ್ಲೀಟ್ ಡಿಟಾಕ್ಸ್ ಆಗೋದಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಇಟ್ ಡಸ್ ನಿಮಗೆ ಡಿಟಾಕ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎರಡನೇದು ಬಂದುಬಿಟ್ಟು ಪಂಚಕರ್ಮಗಳ ಮೂಲಕ ಲೂಸ್ ಮೋಷನ್ಸ್ ಆಗಲಿ ಅಥವಾ ವಾಮಿಟಿಂಗ್ ಆಗಲಿ, ಸೊ ಹಲವಾರು ಪಂಚಕರ್ಮ ವಿಧಾನಗಳ ಮೂಲಕ ಡಿಟಾಕ್ಸನ್ನು ಮಾಡ್ತೇವೆ. ಸೊ ವರ್ಷಕ್ಕೆ ಒಮ್ಮೆ ಡಿಟಾಕ್ಸ್ ಮಾಡಿಸ್ಕೊಳ್ಳೋದು ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆಯುರ್ವೇದ ಸಂಹಿತಾಸಲ್ಲಿನೂ ಕೂಡ ರೋಗ ಬರದೇ ಇರೋ ಹಾಗೆ ತಡೆಯೋದಕ್ಕೆ, ಅಂದರೆ ಆರೋಗ್ಯವಾಗಿರೋರಿಗೆ ಅವರ ಆರೋಗ್ಯನ ಕಾಪಾಡ್ಕೋಬೇಕು ಅಂತೇಳಿ ಹೇಳಿದರೆ ಪ್ರತಿ ವರ್ಷ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಪ್ರೊಸೀಜರ್ಸನ್ನು ತಗೋಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ವರ್ಷಕ್ಕೆ ಒಮ್ಮೆ ಆರೋಗ್ಯವಾಗಿರೋರು ಕೂಡ ಅಥವಾ ಆರೋಗ್ಯವಾಗಿ ಇರೋರು ಹಾಗೆ ಯಾರಿಗಾದ್ರೂ ಆಟೋಇಮ್ಯೂನ್ ಡಿಸೀಸ್ ಬಂದಿದೆ ಅಂತೇಳಿ ಹೇಳೋರು ಕೂಡ ಡಿಟಾಕ್ಸ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆರೋಗ್ಯವಾಗಿರೋರಿಗೆ ವರ್ಷಕ್ಕೊಂದ್ಸಲ ಸಾಕಾಗುತ್ತೆ. ಡಿಸೀಸ್ ಬಂದಿದೆ, ಆಟೋಇಮ್ಯೂನ್ ಕಾಯಿಲೆ ಇದೆ ಅಂತೇಳಿ ಹೇಳೋರಿಗೆ ಮಲ್ಟಿಪಲ್ ಟೈಮ್ಸ್ ಬೇಕಾಗುತ್ತೆ. ಸೊ ಇದಿಷ್ಟು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಪಾಯಿಂಟ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾವ ಕಾರಣದಿಂದಾಗಿ ಆಟೋಇಮ್ಯೂನ್ ಕಾಯಿಲೆ ಟ್ರಿಗರ್ ಆಗುತ್ತೆ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಬಂದ ಮೇಲೆ ಅದರಿಂದ ಕಷ್ಟಪಡೋದು ಬದಲು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಕೆಲವೊಂದಿಷ್ಟು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಸೊ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ. ನಮಸ್ಕಾರ.